ಬದಲಾವಣೆ ಬಡಿದಾಟ ನಡೀತಾ ಇರುವ ನಡುವೆ ಈಗ ಕಾಂಗ್ರೆಸ್ನಲ್ಲಿ ಟೂರ್ ಪಾಲಿಟಿಕ್ಸ್ ಆರಂಭ ಆಗಿದೆ. ಗೊಂದಲ ವಿವಾದ ಇದೆಲ್ಲದರ ನಡುವೆಯೂ ಕೂಡ ಪ್ರವಾಸಕ್ಕೆ ಶಾಸಕರು ಈಗ ಮುಂದಾಗ್ತಾ ಇದ್ದಾರೆ. 30ಕ್ಕೂ ಹೆಚ್ಚು ಜನ ಕಾಂಗ್ರೆಸ್ ಶಾಸಕರು ವಿದೇಶಿ ಪ್ರವಾಸ ಕೈಗೊಳ್ಳುತ್ತಾ ಇದ್ದಾರೆ. ಆಸ್ಟ್ರೇಲಿಯಾ, ನ್ಯೂಜಿಲೆಂಡ್ ಪ್ರವಾಸಕ್ಕೆ ಶಾಸಕರು ಮುಂದಾಗಿದ್ದಾರೆ. ಎಂಎಲ್ಸಿಗಳು ಕೂಡ ಹೊರಟಿದ್ದಾರೆ. ಇಲಾಖೆ ಅಧ್ಯಯನ ಪ್ರವಾಸ ಅಂತ ಶಾಸಕರು ಬಿಂಬಿಸ್ತಾ ಇದ್ದಾರೆ. ಅದಾದ ಬಳಿಕ ಸ್ಪಷ್ಟನೆ ಕೊಟ್ಟಿದ್ದ ಸಂಬಂಧಪಟ್ಟಂತೆ ಇಲಾಖೆ ಸಚಿವರು ಈಗ ಇದು ಖಾಸಗಿ ಪ್ರವಾಸ ಅಂತ ಹೇಳ್ತಾ ಇದ್ದಾರೆ. ನಾಳೆಯಿಂದ ಮಾರ್ಚ್ 3ರವರೆಗೆ ಶಾಸಕರ ಪ್ರವಾಸ ನಿಗದಿಯಾಗಿದೆ. ಒಟ್ಟು 30 ಜನ ಶಾಸಕರು ಎಂಎಲ್ಸಿಗಳು ಪ್ರವಾಸ ಹೊರಟಿದ್ದಾರೆ. ಒಂದೆಡೆ ಸಿಎಂ ಬದಲಾವಣೆ ಗೊಂದಲ ಇದೆ ಪಕ್ಷದಲ್ಲಿ. ಈ ನಡುವೆ ಕಾಂಗ್ರೆಸ್ನ ಶಾಸಕರು ಎಂಎಲ್ಸಿಗಳು ಪ್ರವಾಸವನ್ನು ಕೈಗೊಳ್ತಾ ಇರುವಂಥದ್ದು, ಅದು ಕೂಡ ವಿದೇಶ ಪ್ರವಾಸವನ್ನು ಕೈಗೊಳ್ತಾ ಇರುವಂಥದ್ದು ತೀವ್ರ ಚರ್ಚೆಗೆ ಕಾರಣ ಆಗ್ತಾ ಇದೆ. ಹೀಗಾಗಿ ಶಾಸಕರ ಈ ಒಂದು ನಡೆ ತೀವ್ರ ಕುತೂಹಲಕ್ಕೆ ಕಾರಣ ಆಗಿತ್ತು. ಸಾಕಷ್ಟು ಚರ್ಚೆಗೂ ಕೂಡ ಕಾರಣವಾಗ್ತಾ ಇತ್ತು. ಸಿಎಂ ಕುರ್ಚಿ ಬದಲಾವಣೆ ವಿಚಾರವೂ ಕೂಡ ಇದಕ್ಕೆ ತಳುಕು ಹಾಕಿಕೊಳ್ತು. ಆದರೆ ಮೊದಲಿಗೆ ಇದು ನಮ್ಮ ಇಲಾಖೆಗೆ ಸಂಬಂಧಪಟ್ಟಂತೆ ನಾವು ರಿಸರ್ಚ್ ಮಾಡೋದಕ್ಕೆ ಅಂತ ಹೋಗ್ತಾ ಇದ್ದೀವಿ, ಅಧ್ಯಯನ ಮಾಡೋದಕ್ಕೆ ಹೋಗ್ತಾ ಇದ್ದೀವಿ ಅಂತ ಶಾಸಕರು ಹೇಳ್ತಾ ಇದ್ರು. ಅದಾದ ನಂತರ ಈ ವಿಚಾರ ಯಾವಾಗ ಬಹಳಷ್ಟು ಚರ್ಚೆ ಆಗೋದಕ್ಕೆ ಮುಂದಾಯಿತು, ಆಗ ಶಾಸಕರು ಅಲ್ಲ ಇದು ಖಾಸಗಿ ಪ್ರವಾಸ ಅನ್ನುವಂತಹ ವಿಚಾರವನ್ನು ಬಿಚ್ಚಿಟ್ರು. ಈ ಬಗ್ಗೆ ಮತ್ತಷ್ಟು ಮಾಹಿತಿ ಕೊಡ್ತಾರೆ ಪ್ರತಿನಿಧಿ ರಾಕೇಶ್, ಫೋನ್ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ರಾಕೇಶ್, ಒಂದೆಡೆ ಸಿಎಂ ಬದಲಾವಣೆ ಚರ್ಚೆ, ಮತ್ತೊಂದೆಡೆ ಶಾಸಕರು ಪ್ರವಾಸವನ್ನು ಹಮ್ಮಿಕೊಳ್ತಾ ಇರುವಂಥದ್ದು, ಎಲ್ಲೋ ಒಂದೆಡೆ ಈ ಎರಡೂ ವಿಚಾರಗಳು ಸಾಕಷ್ಟು ಅನುಮಾನ ಮೂಡಿಸ್ತಾ ಇದ್ದಾವೆ, ಚರ್ಚೆಗೂ ಕೂಡ ಕಾರಣ ಆಗ್ತಾ ಇದೆ. ಸಾರ್ವಜನಿಕರಲ್ಲೂ ಕೂಡ ತೀವ್ರ ಕುತೂಹಲಕ್ಕೆ ಕಾರಣ ಆಗ್ತಾ ಇದೆ. ಏನು ನಡೀತಾ ಇದೆ ಪಕ್ಷದಲ್ಲಿ, ಯಾವಾಗ ಪ್ರವಾಸ, ಈ ಬಗ್ಗೆ ಮತ್ತಷ್ಟು ಮಾಹಿತಿ ಕೊಡೋದಾದ್ರೆ. ಸಂತೋಷ್, ಮಾರ್ಚ್ 17ರಿಂದ ಅಂದ್ರೆ ನಾಳೆಯಿಂದ ಆರಂಭಗೊಂಡಂತೆ ಫೆಬ್ರವರಿ 17ರಿಂದ ಮಾರ್ಚ್ 3ರವರೆಗೆ ಕಾಂಗ್ರೆಸ್ಸಿನ ಕೆಲವು ಶಾಸಕರು ವಿದೇಶಿ ಪ್ರವಾಸವನ್ನು ಹೋಗೋದಕ್ಕೆ ಈಗಾಗಲೇ ತಯಾರಿಯನ್ನ ಮಾಡಿದ್ರು. ಈಗ ಆ ಪ್ರವಾಸ ಅಬಾಧಿತವಾಗಿದೆ. ನಾಳೆಯಿಂದ ಆರಂಭಗೊಂಡಂತೆ 3ನೇ ತಾರೀಕಿನವರೆಗೆ ಸುಮಾರು 30ಕ್ಕೂ ಹೆಚ್ಚು ಶಾಸಕರು ಆಸ್ಟ್ರೇಲಿಯಾ ಮತ್ತು ನ್ಯೂಜಿಲೆಂಡ್ ಪ್ರವಾಸವನ್ನ ಮಾಡ್ತಿದ್ದಾರೆ. ಈ ಪ್ರವಾಸವನ್ನ ಖಾಸಗಿ ಪ್ರವಾಸ ಅಂತಲೇ ಕರೆಯಲಾಗ್ತಾ ಇದೆ. ಈ ಹಿಂದೆ ಪಶುಸಂಗೋಪನಾ ಇಲಾಖೆಯಿಂದ ಈ ಪ್ರವಾಸವನ್ನ ಆಯೋಜನೆ ಮಾಡಲಾಗಿತ್ತು ಅನ್ನುವಂತಹ ವಿಚಾರವನ್ನ ಶಾಸಕರು ಹೇಳ್ಕೊಂಡಿದ್ರು. ಆದ್ರೆ ಇಲಾಖೆ ಸಚಿವರು ಅದನ್ನು ನಿರಾಕರಣೆ ಮಾಡಿದ ಬೆನ್ನಲ್ಲಿ ಈಗ ಖಾಸಗಿಯಾಗಿ ಈ ಪ್ರವಾಸವನ್ನು ನಾವು ಹೋಗಿ ಬರ್ತಿದ್ದೇವೆ. ಶಾಸಕರಾಗಿ ಅಧ್ಯಯನ ಮಾಡುವುದು ಬಹಳ ಮುಖ್ಯ. ಈ ಹಿನ್ನೆಲೆಯಲ್ಲಿ ನಾವು ಅಧ್ಯಯನ ಪ್ರವಾಸವನ್ನು ಕೈಗೊಳ್ತಾ ಇದ್ದೇವೆ. ಬಜೆಟ್ಗೂ ಮೊದಲೇ ನಾವು ವಿದೇಶಿ ಪ್ರವಾಸವನ್ನು ಮುಗಿಸಿಕೊಂಡು ಬರ್ತೇವೆ ಅನ್ನುವಂತ ಮಾತನ್ನ ಆ ಶಾಸಕರು ಹೇಳ್ಕೊಂಡಿದ್ದಾರೆ. ಆದ್ರೆ ಶಾಸಕರ ಈ ವಿದೇಶಿ ಪ್ರವಾಸ ಬಜೆಟ್ನ ಆಸ್ಪಾಸ್ನಲ್ಲೇ ನಡೀತಿರುವುದು ಹಲವು ಅನುಮಾನಗಳನ್ನು ಹುಟ್ಟುಹಾಕಿದೆ. ಈ ಹಿಂದೆ ಇದ್ದಂತೆಯೇ ಮುಖ್ಯಮಂತ್ರಿಗಳ ಬದಲಾವಣೆ ವಿಚಾರ, ಅಧಿಕಾರ ಹಸ್ತಾಂತರ, ಸಚಿವ ಸಂಪುಟ ಪುನರಚನೆ, ಹೀಗೆ ಹಲವು ವಿಚಾರಗಳನ್ನ ಪಕ್ಷದೊಳಗೆ ಗೊಂದಲದ ಸನ್ನಿವೇಶದಲ್ಲಿ ನಿರ್ಮಾಣ ಮಾಡಿಕೊಂಡಿರುವ ಸಂದರ್ಭದಲ್ಲಿ ಈ ಪ್ರವಾಸ ಎಷ್ಟು ಔಚಿತ್ಯಪೂರ್ಣ, ಪ್ರವಾಸದ ಹಿನ್ನೆಲೆ ಏನು, ಇದು ಬಣದ ಲೆಕ್ಕಾಚಾರದಲ್ಲಿ ಆಗುತ್ತಿರುವ ಪ್ರವಾಸ ಅನ್ನುವಂತಹ ಅನುಮಾನಗಳನ್ನು ಹುಟ್ಟಿಸಿದೆ. ಇದರಲ್ಲಿ ಕಾಂಗ್ರೆಸ್ಸಿನ ವಿಧಾನಸಭೆ ಹಾಗೂ ವಿಧಾನ ಪರಿಷತ್ತಿನ ಶಾಸಕರುಗಳು ತೆರಳುತ್ತಾ ಇದ್ದಾರೆ. ಸೊ ಈ ಹಿನ್ನೆಲೆಯಲ್ಲಿ ಇದನ್ನ ಅಧ್ಯಯನ ಪ್ರವಾಸ ಅಂತ ಕರೆಯಲಾದ್ರೂ ಕೂಡ ಯಾರು ಯಾರ ಕಡೆಯಿಂದ ಯಾವ ಪ್ರವಾಸವನ್ನ, ಅಂದ್ರೆ ಯಾವ ಪ್ರವಾಸದ ಉದ್ದೇಶವನ್ನ ಇಟ್ಕೊಂಡು ಹೋಗ್ತಿದ್ದಾರೆ ಅನ್ನೋದನ್ನ ಇನ್ನೂ ಕೂಡ ಸ್ಪಷ್ಟಪಡಿಸುವಂತ ನಿರ್ಧಾರವನ್ನ ಪಕ್ಷ ಮಾಡಿಕೊಂಡಿಲ್ಲ. ಜೊತೆಗೆ ಶಾಸಕರುಗಳು ಇದು ನಮ್ಮ ಖಾಸಗಿ ಪ್ರವಾಸ ಅಂತ ಹೇಳೋದ್ರಿಂದಾಗಿ ಇದರ ಹಿನ್ನೆಲೆ ಇರುವಂತಹ ರಾಜಕೀಯ ಉದ್ದೇಶ ಏನು ಅನ್ನೋದನ್ನು ಇನ್ನೂ ಕೂಡ ಸ್ಪಷ್ಟ ಮಾಡಿಕೊಳ್ಳಿಕ್ ಆಗ್ತಾ ಇಲ್ಲ. ಆದ್ರೆ ಮಾರ್ಚ್ 3ರ ಬಳಿಕ ಈ ಪ್ರವಾಸದ ಮೂಲ ಉದ್ದೇಶ ಏನು ಅನ್ನೋದನ್ನ ಕಂಡುಕೊಳ್ಬಹುದು. ಹಾಗೆ ಬಜೆಟ್ ಮಂಡನೆಯ ದಿನ ಹಿಂದೆ ಮುಂದಿನ ದಿನಗಳಲ್ಲಿ ಆಗುವಂತ ಬೆಳವಣಿಗೆಗಳು ರಾಜಕೀಯವಾಗಿ ಏನಾದರೂ ಲಾಭ ನಷ್ಟಗಳನ್ನು ತಂದುಕೊಡುತ್ತೋ ಅನ್ನೋದನ್ನ ಕಾದು ನೋಡಬೇಕಾಗುತ್ತೆ. ಸಂತೋಷ್, ಧನ್ಯವಾದಗಳು ರಾಕೇಶ್ ನಿಮ್ಮೆಲ್ಲ ಮಾಹಿತಿಗೆ.